ಪ್ರಥಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಸುತ್ತೂರಾಧೀಶ ಶ್ರೀ 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 ಶಿವರಾತ್ರಿ ಮಹಾಸ್ವಾಮಿಗಳನ್ನು ನೆನೆದು ಆ ಪರಂಪರೆಯಲ್ಲಿಯ ಎಲ್ಲ ಜಗದ್ಗುರುಗಳ ಪಾದಾರಂಭಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇಂದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ರಾಜೇಂದ್ರ ಸ್ವಾಮಿ ನಮ್ಮ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಂದರೆ ಮೊನ್ನೆ ಅವ್ರದ್ದು ಹುಟ್ಟು ಹೋಗ್ಬೇಕು ಇನ್ನು ಪರಮ ಪೂಜ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳು. ಈ ಹೊತ್ತು ಈ ಪುಸ್ತಕದ ಹೆಸರು ಕ್ಷಣಮುತ್ತು ಅಣಿಮುತ್ತು. ಈ ಕ್ಷಣ ಹೊತ್ತು ಅಣಿಮುತ್ತು ಸರ್ವಕಾಲದ ಮುತ್ತು ಆಗುವ ಹಾಗೆ ಪರಮ ಪೂಜ್ಯ ಜಗದ್ಗುರುಗಳು ಇದೀಗ ತಾನೇ ಇದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಸನ್ಮಾನ್ಯ ಷಡಕ್ಷರಿಯವರು ಇದರ ಲೇಖಕರು, ಖ್ಯಾತ ಪತ್ರಕರ್ತರು, ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ರು, ನಮ್ಮ ಸಹೋದರರು ಶ್ರೀ ಸೋಮಶೇಖರ ದಂಪತಿಗಳು ಎಲ್ಲರೂ ನಾವು ದಂಪತಿ ಸಮೇತ ಬಂದಿದ್ದೀವಿ. ಬಂದಂಥ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲ ನನ್ನ ಇಲ್ಲಿಯ ಸಿಬ್ಬಂದಿ ಸ್ನೇಹಿತರೆ, ಬಹಳ ದಿನಗಳಿಂದ ಮಾನ್ಯ ಷಡಕ್ಷರಿ ಅಣ್ಣವರು ಒಂದು ತಪಸ್ಸಿನ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ತಾಯಿದ್ರು. ಕೆಲವೊಬ್ಬರಿಗೆ ಇವರೇನು ಬರೀತಾರೆ ಅಂತ ಅನಿಸ್ತಾ ಇತ್ತು. ಅಂದರೆ ಹೊಸದಾಗಿ ಅವರು ಉದ್ಯೋಗಪತಿ ಆಗಿದ್ದಕ್ಕೆ ಹೊಸದಾಗಿ ಬರವಣಿಗೆಯಲ್ಲಿ ಬರುವಂಥ ಅಧಿಕಾರಿಗಳಿಗೂ ಇದನ್ನೇ ಅಂತಾರೆ ಎಲ್ಲರೂ. ಬೇರೆ ಯಾರಾದರೂ ಅಂದರೆ ಪ್ರೊಫೆಷನಲ್ ಸಾಹಿತಿಗಳು ಇದ್ದಾರೆ ಅನ್ನುವ ಹಾಗೆ ಒಂದು ವ್ಯಾಖ್ಯಾನವನ್ನು ಮಾಡೋರಿಗೆ ಅವರ ಎಲ್ಲ ನಿರೀಕ್ಷೆಗಳನ್ನು ಹುಷಿ ಮಾಡಿ ಮಾನ್ಯ ಷಡಕ್ಷರಿಯವರು ತಮ್ಮ ಸತತ ಅಧ್ಯಯನ 3 ದಶಕ ಕಾಲ ಅವರೇನು ಓದು ಬರಹದಲ್ಲಿ ತೊಡಗಿಕೊಂಡಿದ್ರು ಅದನ್ನು ಹೊರಗೆ ಹಾಕಲಿಕ್ಕೆ ಒಂದು ಅವಕಾಶ ಇತ್ತು. ಯಾಕಂದರೆ ಅವರಲ್ಲಿ ಸೂಕ್ತವಾದ ಪ್ರತಿಭೆ ಇತ್ತು. ದ ಎಜುಕೇಷನ್ ಈಸ್ ನಥಿಂಗ್ ಬಟ್ ಡ್ರಾಯಿಂಗ್ ಔಟ್ ದ ಬೆಸ್ಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದ ಸ್ಟೂಡೆಂಟ್ ಅಂತ ಹೇಳ್ತಾರೆ, ಅಥವಾ ಇನ್ ದ ಮ್ಯಾನ್. ನಿಜವಾದ ಶಿಕ್ಷಣ ಸಿಕ್ಕವರಿಗೆ ಅದು ಸಾಧ್ಯ ಇದೆ. ಅದು ಗುರುವಿನ ಸಾನ್ನಿಧ್ಯದಲ್ಲಿ, ತಂದೆ ತಾಯಿಗಳ ಸಾನ್ನಿಧ್ಯದಲ್ಲಿ, ಕುಟುಂಬದ ಹಿನ್ನೆಲೆಯಲ್ಲಿ ಇದೆಲ್ಲ ಸಾಧ್ಯ ಇದೆ. ಅವರಿಗೆ ಓದುಗನಾಗಿ ಅವರು ಬೆಳೆದಿದ್ದರಿಂದ ಬರಹಗಾರನಾಗಿ ಗಟ್ಟಿಯಾಗಿ ಅವರಲ್ಲಿ ಈ ಆಣೆಕಟ್ಟಿನ ಹಿಂದೆ ನೀರು ನಿಂತ ಹಾಗೆ ಅವರಲ್ಲಿ ಜ್ಞಾನದ ಶೇಖರಣೆ ಆಗಿತ್ತು. ವಿಶ್ವೇಶ್ವರ ಭಟ್ರು ಎಲ್ಲ ನಮ್ಮ ಪ್ರಮುಖ ಪತ್ರಿಕೆಗಳಿಗೆ ಪ್ರಧಾನ ಸಂಪಾದಕರು, ಕಾರ್ಯನಿರ್ವಾಹಕ ಸಂಪಾದಕರು ಆದಾಗ ಅವರ ಕೆಲವೊಂದು ಲೇಖನಗಳನ್ನು ನೋಡಿದರು. ತಾವು ಯಾಕೆ ನಮ್ಮಲ್ಲಿ ಬರೀಬಾರ್ದು ಅಂತ ಒಂದು ಅವರಿಗೆ ವಿನಂತಿಯನ್ನಿಟ್ಟರು. ಅಣ್ಣವರು ಅವಾಗ ಅವರಿಗೆ ಮತ್ತೆ ಕೆಲವೊಂದನ್ನು ತೋರಿಸಿದಾಗ ಅವು ಅನರ್ಘ್ಯ ರತ್ನಗಳೇ ಆಗಿದ್ದವು. ಬರೀ ಮುತ್ತುಗಳಲ್ಲ, ಅಣಿಮುತ್ತು ಅಲ್ಲ, ಅದು ಕ್ಷಣಭಕ್ತಿಗೆ ಅಣಿಮುತ್ತು ಆದರೂ ಕೂಡ ಆ ಕ್ಷಣಭಕ್ತಿನಲ್ಲಿ ಮುತ್ತಿನ ಹಾಗೆ ಗೋಚರಿಸಿದ್ದು ಇಡೀ ಜೀವನಕ್ಕೆ ಅನರ್ಘ್ಯ ರತ್ನಗಳಾಗಿ ಅವು ನಮ್ಮ ಯುವಕರಿಗೆ, ಕುಟುಂಬದವರಿಗೆಲ್ಲರಿಗೂ, ಅದು ಗಂಡ ಹೆಂಡತಿಗೆ ಅಷ್ಟೇ ಅಲ್ಲ, ಮಕ್ಕಳು ಇತ್ಯಾದಿ ಎಲ್ಲರಿಗೂ, ಯುವಕರಿಗೆ ಅಂದರೆ ಅವಿವಾಹಿತರಿಗೆ, ಕುಟುಂಬದ ಎಲ್ಲ ಸದಸ್ಯರಿಗೆ, ಸಾರ್ವಜನಿಕರಿಗೆ, ನಮ್ಮ ನಾಯಕರುಗಳಿಗೆ, ಕೃಷಿಕರಿಗೆ, ವೈದ್ಯರಿಗೆ, ಮಹಾಸ್ವಾಮೀಜಿಗಳಿಗೆ ಯಾರನ್ನೂ ಬಿಟ್ಟಿಲ್ಲ. ಅಂದರೆ ಅವರಿಗೂ ಕೂಡ ಮುತ್ತಿನಂಥ ಮಾತು ಅನ್ನಿಸ್ಬೇಕು, ಸ್ಫಟಿಕದ ಸಲಾಕೆ ಅನ್ನಿಸ್ಬೇಕು, ಲಿಂಗ ಮೆಚ್ಚಿ ಅಹುದೌದೆನ್ನಬೇಕು. ಅದರ ಹಾಗೆ ಅವರು ಈ ನುಡಿಮುತ್ತುಗಳು ಅಂಕಣದ ಮೂಲಕ ಲೋಕವನ್ನು ಕಂಡು. ನನಗನ್ನಿಸ್ತದೆ ಮೇ ತಿಂಗಳಲ್ಲಿ ಪ್ರಾರಂಭವಾದಂಥ ಈ ಒಂದು ಪ್ರಕಟಣೆ ದಿನಕ್ಕೊಂದು ಬರ್ತಾ ಇತ್ತದು. ಡಿಸೆಂಬರ್ ಅಷ್ಟೊತ್ತಿಗೆ 6 ತಿಂಗಳನ್ನಾಗಿತ್ತು. ಅವು ವಿಶ್ವೇಶ್ವರ ಭಟ್ರ ಹತ್ರ ನಾನು ಆವಾಗ ಪದೇ ಹೋಗ್ತಾ ಇದ್ದೆ. 6 ತಿಂಗಳಲ್ಲೇ ಅದು 1,25,000 ಇದು ಬೇಡಿಕೆಗಳು, ನೀವು ಪುಸ್ತಕ ಮಾಡ್ರಿ ಅಂತ ಲಕ್ಷಾಂತರ ಬೇಡಿಕೆಗಳು ಬಂದು ಪುಸ್ತಕ ಮುದ್ರಣ ಆಯಿತು. ಮೊದಲೇದು ಈಗ 12 ವರ್ಷದ ಹಿಂದೆ ನನಗೆ ಗೊತ್ತಿರೋ ಹಂಗೆ ಮೊದಲ 15-20 ದಿನಗಳಲ್ಲಿ ಅಥವಾ ಮೊದಲನೇ ತಿಂಗಳಲ್ಲಿ 1,00,000 ಮಾರಾಟವನ್ನು 5 ದಿವಸದಲ್ಲಿ, ಒಂದು ವಾರನೂ ಅಲ್ಲ, 5 ದಿನದಲ್ಲಿ 1,00,000 ಸಂಖ್ಯೆಯನ್ನು ದಾಟಿದಂತಹ ಬಹುಶಃ ಪ್ರಥಮ ಕೃತಿಯಾಗಿ ಬಂದದ್ದು ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಮೊದಲನೇದು ಸನ್ಮಾನ್ಯ ಎಸ್ ಷಡಕ್ಷರಿ ಅವರದ್ದು ಅನ್ನೋದನ್ನು ನಾವು ಹೆಮ್ಮೆಯಿಂದ ಇಲ್ಲಿ ನೆನ್ಕೋಬೇಕು. ಯಾಕಂದರೆ ಪ್ರಥಮ ಈಗ
ಭೈರಪ್ಪನಂತರವು ಮತ್ತು ಮುಂದೆ ದೊಡ್ಡ ದೊಡ್ಡ ಕಂಬಾರವರು ಇರ್ಬೋದು, ಬೇರೆ ನಮ್ಮ ಕುವೆಂಪು ಅವರು, GSS ಅವರು ಆಮೇಲೆ ಆಗ್ತವು. ಆದರೆ ಪ್ರಥಮ ಪ್ರಯತ್ನದಲ್ಲಿನೇ ಲಕ್ಷ ಪ್ರತಿಗಳನ್ನು ದಾಟೋದೈತಲ್ಲ, ಅದು ಕೇವಲ ಅರ್ಹತೆ ಸತ್ವ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಆದ್ದರಿಂದ ಅವರಿಗೆ ನಾನು ಈ ದಿವ್ಯ ಸಾನ್ನಿಧ್ಯದಲ್ಲಿ, ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಾಮಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವರಿಗೆ ಎಲ್ಲ ನಮ್ಮ ಕನ್ನಡ ಓದುಗರು ಖಂಡಿತವಾಗಿ ಅವರನ್ನು ಮೆಚ್ಚಿಕೊಂಡಿದ್ದಾರೆ. ಈಗ ಬುದ್ಧಿಯವರು ಹೇಳುವ ಹಾಗೆ ಅವರು ಬರವಣಿಗೆಯನ್ನು ಮುಂದುವರಿಸಬೇಕು. ಉದ್ದಿಮೆ ಅಂತೂ ಸಹ್ಯ 71 ವರ್ಷ ಆಗ್ತದೆ. ಈಗ ನಾಳೆ 17ನೇ ತಾರೀಕಿಗೆ 17, 71 ಅದು ಕೂಡ ನೆನ್ಪಿಡುವಂಥದ್ದೇನೆ. ಈ 8ನೇ ಆವೃತ್ತಿ ಇದರಲ್ಲಿನೇ 1-2 ಮಾತ್ರ ನಾನು ಹೇಳ್ತೀನಿ. ಬಹಳಷ್ಟು ಜನ ತಾವು ಓದಿರಿ ಅಂತ ತಿಳ್ಕೊತೀನಿ. ನಾವು ಮಾದರಿಯನ್ನಾಗಿ ಯಾರನ್ನ ಇಟ್ಕೋಬೇಕು ಅಂತ ಹೇಳುವಾಗ ಅಲ್ಲಿ ನರಿ ಮತ್ತು ಹುಲಿದು ಒಂದು ಕಥೆ ಹೇಳ್ತಾ ಇರೋದು, ಅದು ಇಂಗ್ಲೀಷ್ನಿಂದ ತೆಗೆದುಕೊಂಡಂಥದ್ದು. ಅಂದರೆ ಪುರಾಣ, ವೇದ, ಉಪನಿಷತ್ತು, ವಚನಗಳು, ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ದಾಸರದು ಯಾವುದನ್ನು ಬಿಟ್ಟಿಲ್ಲ ಅವರ ಅಧ್ಯಯನದಲ್ಲಿ. ಆದ್ದರಿಂದ ಎಲ್ಲದರ ಸತ್ವವನ್ನು ಹೀರಿಕೊಂಡು ಇಲ್ಲಿ ಅಂಕಣಗಳು ಬರೋದ್ರಿಂದ ಪಾಶ್ಚಿಮಾತ್ಯ ಸಾಹಿತ್ಯವನ್ನು ಕೂಡ ಅವರು ಎಷ್ಟು ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಅನಿಸ್ತದೆ. ನಾನು ರಾಜೇಂದ್ರ ಸ್ವಾಮಿಗಳೊಂದಿಗೆ ಈಗ ಈ ರೂಪದಲ್ಲಿ ಬಂದಿರುವುದು. ದರ್ಶನ ನೋಡಿ ಹೆಂಗಿರ್ತದೆ. ನಾನು ಇಲ್ಲೇನು ಸಂಕಲ್ಪ ಮಾಡ್ತೀನಿ ಅದು ಆಗಿದೆ ಅಂತ ಸ್ವಲ್ಪ ವಿಷಯಾಂತರ ಮಾಡಲಿ ಬುದ್ಧಿ. ಒಂದು 2-3 ಮಿನಿಟ್ ಹೇಳಬೇಕಾಗಿತ್ತು ಬುದ್ಧಿ ತಮ್ಮ ಅನುಮತಿಯೊಂದಿಗೆ. ಕೃಷ್ಣೇಗೌಡರು ಬಂದ. ಬರೀ ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರು. ಒಂದು ಸಂಕಲ್ಪದ ಬಗ್ಗೆ 2 ನಿಮಿಷ ಹೇಳಬೇಕು ನಾನು. 2 ನಿಮಿಷ. ನಾನು ಅಲ್ಲಿ ನಮ್ಮ ಬನಶಂಕರಿನಲ್ಲಿ ಇರುವಂತಹ ಕೇಂದ್ರದಲ್ಲಿ, ಶಿವರಾತ್ರೀಶ್ವರ ಕೇಂದ್ರದಲ್ಲಿ ಒಮ್ಮೆ ಕುತ್ಕೊಂಡು ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಒಂದೇನೋ ನಾನು ಕೇಳಿಕೊಂಡಿದ್ದೆ. ದಯವಿಟ್ಟು ಅದನ್ನು ನಾನು ಅಣ್ಣವರಿಗೆ ಹೇಳಿದ್ದೀನಿ, ಪದ್ಮರಾಜ್ ದಂಡಾವತಿ ಅವರಿಗೆ ಹೇಳಿದ್ದೀನಿ. ನಾನು ಏನು ಸಂಕಲ್ಪ ಮಾಡಿಕೊಂಡಿದ್ದೆ, ಆ ಹಾಲ್ನಿಂದ ಹೊರಗಡೆ ಇಷ್ಟು ಬಂದು ನನ್ನ ಕಾರ್ ಹತ್ತುವಾಗ, ನಾನು ಅವಾಗ ಕಮಿಷನರ್ ಆಗಿದ್ದೆ, ಕಾರ್ ಹತ್ತುವಾಗ ನನಗೊಂದು ಫೋನ್ ಬಂತು. ನೀವು ನಾ ಏನು ಕೇಳ್ಕೊಂಡಿದ್ನಲ್ಲ ಅದನ್ನು ನೀವು ನಮಗೆ ಮಾಡಿ ಕೊಡಬೇಕು, ನೀವು ನಮ್ಮಲ್ಲಿ ಬರೀಬೇಕು ಅಂಥೇಳಿ ನನಗೆ ಅವರು ಕೇಳಿಕೊಂಡಿದ್ರು. 2ನೇದು ಅಪ್ರಸ್ತುತ ಅಲ್ಲ, ಇವು ಯಾಕೆ ಮಠಮಾನ್ಯಗಳು ಇನ್ನೂವರೆಗೂ ಇಂಥ ಪೂಜ್ಯನೀಯ ಜಾಗಗಳಾಗಿ ಉಳಿದಿವೆ ಅನ್ನೋದಕ್ಕೆ, ಅದು ಶಕ್ತಿ ಕೇಂದ್ರಗಳು ಯಾಕಾಗಿ ಉಳಿದಿವೆ ನಮ್ಮ ದೇಶದಲ್ಲಿ. ಮಠಮಾನ್ಯಗಳಿಗೆ ಇಷ್ಟೊಂದು ಯಾರು ಏನೇ ಅಂದರೂ ಕೂಡ ಇವತ್ತಿಗೂ ಅವೇ ಪವಿತ್ರ ಸ್ಥಾನಗಳಾಗ್ಯವು, ಅವೇ ನಮಗೆ ಆರಾಧ್ಯ ಕೇಂದ್ರಗಳಾಗ್ಯವು. ಇದಕ್ಕೆ ಕಾರಣ ಅಂದರೆ ಇಂಥದ್ದು. ನಾವು ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡಿವಿ. ಮಾಡಿಕೊಂಡ ಮೇಲೆ ನಮ್ಮ ಮನುಷ್ಯನ ಹೆಂಗನ ನಂದು ಮದುವೆ ಆಯಿತು, ಆಮೇಲೆ ನಾನು ನಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡು ಬಂದೆ. ಅದಕ್ಕಿಂತ ಮೊದಲ ನಮ್ಮ ಚುನಾವಣೆಯಲ್ಲಿ ಕೂಡ ನಾನು ಇಲ್ಲೇ ಸಂಕಲ್ಪ ಮಾಡಿದ್ದೆ. ಬುದ್ಧಿಯವರಿಗೆ ಕೇಳಿಕೊಂಡು ಮಾಡೋದು ಅದು ಅಲ್ವೇ ಅಲ್ಲ. ಅದನ್ನು ಈ ಅಂಕಣದೊಳಗೂ ಮಾನ್ಯ ಷಡಕ್ಷರಿಯವರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ಯಾರ. ಹೇಳ್ಕೊಂಡ್ರೆ ಅದು ಆಗೋದಿಲ್ಲ ಅಂತ ಮಾಡಿದೆನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನಡಂಗುರ. ಹಾಗೆ ಅದನ್ನು ಹೇಳಬಾರ್ದು ಅನ್ನಂಗೆ ನಾನು ಸಂಕಲ್ಪ ಮಾಡಿದರೆ ಬೇಡಿಕೊಂಡದಕ್ಕಿಂತಲೂ ಹೆಚ್ಚಿನ ಆಶೀರ್ವಾದ ಇಲ್ಲಿಂದ ಆಗಲಿಕ್ಕೆ ಸಾಧ್ಯವಿದೆ. ಅದನ್ನು ನನ್ನ ವೈಯಕ್ತಿಕ ಅನುಭವದಿಂದ ಈ 3 ಘಟನೆ ನಾನು ಹೇಳಿದೆ. ಅತ್ಯಂತ ದೊಡ್ಡ ವಿಜಯ ಬಂತು ಇಲ್ಲೇ ಸಂಕಲ್ಪ ಆಗಿದ್ದಕ್ಕಾಗಿ. ನಾನು ಈಗ ಈ ಹೊತ್ತಿನಲ್ಲಿ ಹೇಳ್ತೀನಿ, ಯಾಕಂದ್ರೆ ನನಗೆ ಅವಧಿ ಮುಗಿಯಕ್ಕೆ ಬಂದೈತಿ. ನಾನೇನು ಚುನಾವಣೆಯೊಳಗೆ ಅದು ಕೇಳಿ ಇದು ಕೇಳಿ ಜಾತಿ ಹಿಡಿದ ಮತ ಅಂತೂ ಕೇಳಿಲ್ಲ. ಹಂಗೆ ಕೇಳಿದವ್ರಿಗೆ ಮತ ಬೀಳಂಗಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಇಲ್ಲಿ ಜಾತಿ ಇದು ಎಲ್ಲ ಮೀರಿದಂಥ ಜಾಗೆಗಳಿವು. ಆನಂಗರ ಎಲ್ಲ ಕಡೆನೂ ನನಗೆ ಆಶೀರ್ವಾದ ಯಾಕೆ ಮಾಡಿದ್ರು ಅಂದರೆ ಜಾತ್ಯತೀತ ಮನೋಭಾವ ಇದ್ದಾಗ ಮಾತ್ರ ಜನ ಎಲ್ಲರನ್ನೂ ಎಲ್ಲ ಪ್ರದೇಶದವರು ಎಲ್ಲ ವರ್ಗದವರು ಆಶೀರ್ವಾದ ಮಾಡೋದು ಅವಾಗನೇ. ಆದ್ದರಿಂದ ಈಗ ನಾನು ಪರಮ ಪೂಜ್ಯ ಸ್ವಾಮೀಜಿಯವರ
ದೇಶಿಕೇಂದ್ರ ಸ್ವಾಮೀಜಿಯವರ ಹೆಸರು ಹೇಳುವಾಗ ರಾಜೇಂದ್ರ ಸ್ವಾಮಿಗಳೊಂದು ಅಲ್ಲಿಗೆ ಬಂದೆ. ಇನ್ನು ಮುಂದಿನ ರಾಜೇಂದ್ರ ಸ್ವಾಮಿಗಳದ್ದು ದರ್ಶನ ಆಯಿತು. ಅಂದರೆ ಇದು ಎಷ್ಟು ಶಕ್ತಿ ಪೀಠ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಇದು ಒಂದು ಉದಾಹರಣೆ. ಭಾಳ ಇದು ಒಂದು ಕೂಡ ನನ್ನ ಜೀವನದೊಳಗೆ ದಾಖಲೆ ಆಗುವಂಥದ್ದು. ಅಂದರೆ ನೆನೆಸಿದ್ವಿ, ನಾವು ಬೇಡಿಕೊಂಡ್ವಿ, ಅಥವಾ ನಾವು ಒಂದು ಸಂಕಲ್ಪ ಮಾಡಿದ್ರಿಲ್ಲೇ ಅದು ಸಾಧ್ಯ ಇದೆ. ಇದು ಅಂಥ ಶ್ರದ್ಧಾ ಕೇಂದ್ರಗಳಿವು, ನಮಗೆ ಈ ಶಕ್ತಿ ನೀಡುವಂಥ ಕೇಂದ್ರಗಳು. ಇಂಥ ಕಥೆಗಳನ್ನು ಒಳಗೊಂಡು ಅವರು ಇನ್ನೂ ಅನೇಕ ಬರಿತಾ ಇದ್ದಾರೆ. ಇಂಥ ಸುಲಲಿತವಾದ ಭಾಷೆ, ಮಾನ್ಯ ಷಡಕ್ಷರಿ ಅವ್ರದ್ದು ಸುಲಲಿತವಾದ ಭಾಷೆ, ಎಲ್ಲರೂ ಓದಬೇಕಾದಂಥ ಅಂಕಣಗಳಿವು. ಹಾಗೆಯೇ ನಮಗೆ ಇಲ್ಲಿ ಓದಿದರೆ ಅನೇಕ ಹೊಳವುಗಳು ಸಿಗ್ತಾವೆ. ಅಂದರೆ ಜೀವನ ಮಾರ್ಗಕ್ಕೆ ನಮ್ಮ ಯುವಕರಿಗೆ, ಆಮೇಲೆ ನಾ ಈಗಾಗಲೇ ಹೇಳಿದಂಗೆ ಎಲ್ಲ ವರ್ಗದವ್ರಿಗೂ ಸಿಗ್ತಾವು. ಇಂಥ ಒಂದು ಅನರ್ಘ್ಯ ರತ್ನಗಳನ್ನು ನಮ್ಮ ಸಮಾಜಕ್ಕೆ ನೀಡ್ತಾ ಮಾನ್ಯ ಷಡಕ್ಷರಿಯವರು ಸ್ವತಃ ಅವುಗಳನ್ನು ಅನುಷ್ಠಾನ ಮಾಡಿದಂಥವ್ರು. ಅವರು ಯಾವಾಗಲೂ ಬೇರೆಯವರಿಗೆ ಮಾದರಿಯಾಗಿದ್ದರು. ಹುಲಿ ಮತ್ತು ನರಿ ಕತೆ ಬಂದು ಹೇಳಿಬಿಡ್ತೀನಿ. ಆ ನರಿಗೆ ನಡೆಯೋಕೆ ಹಾಕಿರೋದಲ್ಲ, ಹುಲಿ ಬೇಕಾದಂಗೆ ಬೇಟೆ ಆಡ್ತಿರ್ತೈತಿ. ಏಲಪ್ಪ ನೀನು ಈ ಒಂದು ಮಾದರಿ ಇಟ್ಕೊಂಡ್ಬಿಡು ಅಂತ ಹೇಳಿದಾಗ ಅಲ್ಲಿ ಶಿಷ್ಯ ಅಲ್ಲಿ ಹೋಗಿ ಕುತ್ಕೊಂಡು ನೋಡಿ ಓ ನರಿ ಕಾಲು ಮುರ್ಕೊಂಡಿದ್ರು ಸಹಿತ ಹುಲಿ ಬಿಟ್ಟಂಥ ಮಾಂಸ ಅದಕ್ಕೆ ಸಿಕ್ಬಿಡ್ತು, ನೋಡು ದುಡಿಲಿದ್ರು ಅದಕ್ಕೆ ಸಿಕ್ತು ಅಂಥೇಳಿ ಹಿಂಗೆ 2-3 ದಿವಸ ಅದನ್ನು ನೋಡಿದ. ಆ ಹುಲಿ ಬರೋದು ಒಂದು ಬೇಟೆ ಆಡಿ ತಿನ್ನೋದು ಹೋಗಿಬಿಡ್ತಿತ್ತು. ಇದು ಕಾಲು ಮುರ್ಕೊಂಡು ಬಿದ್ದಂಥ ನರಿ ಅದು ಉಳಿದಿದ್ದಂತ ಬಿಡ್ತಿತ್ತು. ಅಂದ್ರೆ ದುಡಿದ್ರು ಹಾಕತ್ ಬಿಡು ಅಂಥೇಳಿ ಹೋಗಿ ಗುರುಗಳಿಗೆ ಕೇಳ್ತಾನೆ, ಯಾಕೆ ನಾವು ದುಡಿಬೇಕು ನೋಡ್ರಿ, ಇಲ್ಲಿ ನರಿ ಮಾದರಿ ಐತಿ, ದುಡಿಲಿದ್ರು ಕೂಡ ಎಲ್ಲೆಲ್ಲ ಊಟ ಸಿಗ್ತದೆ, ಎಲ್ಲ ಆಗ್ತದೆ ಅಂತ. ಅವ್ರು ಹೇಳಿದ್ರೆ ಹೌದಪ್ಪ, ಹಂಗೆ ಮಾಡ್ಬೇಕಂದ್ರೆ ನೀ ಕಾಲು ಮುರ್ಕೋಬೇಕಾಗ್ತದೆ. ಕಾಲು ಮುರಿದುಕೊಳ್ಳುವ ಮಾದರಿ ಇಟ್ಕೊಂತೀಯೋ ಅಥವಾ ಹುಲಿಯ ಹಾಗೆ ದುಡಿದು ತಿಂದು ಬೇರೆಯವರಿಗೆ ಅನಾಥರಿಗೆ ಕಾಲು ಮುರಿದುಕೊಂಡು ಬಿದ್ದಾರಲ್ಲ ಈಗ ನಿರ್ಲಕ್ಷಿತರು, ಅದು ನರಿ ನಿರ್ಲಕ್ಷಿತರ ಸಂಕೇತ, ತುಳಿತಕ್ಕೆ ಒಳಗಾದವರ ಸಂಕೇತ. ಅವರು ಹೆಂಗೆ ಅವ್ರಿಗೆ ಉಣಿಸ್ತಲ್ಲ, ಬಿಟ್ಟು ಹೋಗಿ ತಾನು ದುಡಿದು ತಾನು ಬೇಟೆಯಾಡಿ ಅದಕ್ಕೆ ಹಂಗೆ ಅದನ್ನು ಮಾದರಿ ಯಾಕೆ ಇಟ್ಕೋಬಾರ್ದು ನೀನು ಅಂದರು. ಅವಾಗ ಅವರಿಗೆ ಜ್ಞಾನೋದಯ ಆದ, ಶಿಷ್ಯ ನಿಜವಾದ ಜ್ಞಾನೋದಯ ಆಗೋದು ಅವಾಗ. ಹಂಗೆ ಒಂದೇ ಸತ್ಯ ಶಿವದ್ದು ಒಂದೇ, ಅದು ಒಂದೊಂದೇ ನಿಮಿಷದ ಹೇಳ್ತೀನಿ. ಬಹಳ ಅನೇಕ ಓದಿದ್ರಿಂದ ಇನ್ನೂ ಮಾತಾಡೋರು ಭಾಳ ಜನ ಇರೋದ್ರಿಂದ ಸತ್ಯಂ ಶಿವಂ ಸುಂದರಂ. ಸತ್ಯ ಸುಂದರವಾಗೇ ಇರ್ತತಿ ಅಂತಲ್ಲ, ಸತ್ಯದ ದರ್ಶನ ಮಾಡ್ಕೊಳ್ಳೋಕೆ ಎಲ್ಲೇ ಹೋಗಿ ಸತ್ಯದ ದರ್ಶನ ಆದಾಗ ಅದು ಒಂದು ಮುದುಕಿ, ಮುಪ್ಪಾನ ಮುದುಕಿ, ನೋಡೋಕೆ ಚಂದ ಇರೋದಲ್ಲ, ಅದೆಲ್ಲ ಇರ್ತದೆ. ಅವಾಗ ಅವನು ಬಂದು ಹೇಳ್ತಾನೆ ಸತ್ಯದ್ದು, ಅಮ್ಮ ನಿನ್ನ ಸಂದೇಶ ಏನು ಜಗತ್ತಿಗೆ ಅಂತ ಕೇಳ್ತಾನೆ ಸತ್ಯವನ್ನು. ಆ ಮುದುಕಿ ಹೇಳ್ತೈತಿ, ಇಲ್ಲಪ್ಪ ನಾನು ಬಹಳ ಸುಂದರಿಯಾಗಿದ್ದೇನೆ ಅಂತ ಜಗತ್ತಿಗೆ ಹೇಳು, ಸತ್ಯ ಬಹಳ ಸುಂದರವಾಗಿರ್ತೈತಿ ಅಂತ ಜಗತ್ತಿಗೆ ಹೇಳು. ಸತ್ಯ ಭಾಳ ಸುಂದರ ಐತೆ ಅಂತ ಅಮ್ಮ, ನೀನು ಮತ್ತೆ ನೋಡ್ಲಿಕ್ಕೆ ರೂಪವಂತಿ ಅಲ್ವೇ ಅಲ್ಲ, ಮತ್ತು ಸುಂದರ ಅಂತ ಹೆಂಗೆ ಹೇಳಿ ನಾನು? ಇಲ್ಲಪ್ಪ ನೀ ಹಂಗೆ ಹೇಳಿಲ್ಲ ಅಂದ್ರೆ, ಈ ಸುಳ್ಳನ್ನು ನೀನು ಹೇಳಿಲ್ಲ ಅಂದ್ರೆ, ಜನರಿಗೆ ನಿಜವನ್ನು ನೀನು ಹೇಳಿಬಿಟ್ರೆ ಅಂದ್ರೆ ಸತ್ಯ ಅನ್ವೇಷಣೆ ಮಾಡಿಕೊಂಡು ಹೋಗೋ ಜನ ಕಡಿಮೆ ಆಗಿಬಿಡ್ತಾರ. ಆದ್ದರಿಂದ ಸತ್ಯಂ ಶಿವಂ ಸುಂದರಂ ಹಂಗೆ ನೀವು ಹೇಳಲೇಬೇಕು. ಅಂದರೆ ಸತ್ಯ ಸುಂದರವಾಗಿ ಐತೆ ಇಲ್ಲ, ಆದರೆ ಸತ್ಯನಿಷ್ಠರಾಗಿ ನಾವಿದ್ರೆ ಶಿವನು ಒಲಿತೇನ ಅಂತ, ಅದು ಅಷ್ಟೇ. ಸುಂದರಕ್ಕಿಂತ ಮೊದಲು ಶಿವ ಅದಾನ, ಶಿವನಕ್ಕಿಂತ ಮೊದಲು ಸತ್ಯ ಇದೆ. ಸತ್ಯಂ ಶಿವಂ ಸುಂದರಂ. ಆದ್ದರಿಂದ ಶಿವನನ್ನು ಒಲಿಸ್ಕೋಬೇಕಂತಂದ್ರೆ ಸತ್ಯ ನುಡಿಬೇಕು. ಸತ್ಯವನ್ನು ನುಡಿದಾಗ ಅದು ಸತ್ಯ ಹೇಗೆ ಇದ್ದರೂ ಕೂಡ ಶಿವ ಸತ್ಯದ ರೂಪದಲ್ಲಿ ನಿಮಗೆ ದರ್ಶನ ಕೊಡ್ತಾನ. ಆದ್ದರಿಂದ ಸತ್ಯನಿಷ್ಠನಾಗಿರುವುದು, ಕಾಯಕನಿಷ್ಠನಾಗಿರುವುದು, ನುಡಿದಂತೆ ನಡೆಯುವುದು ಬಹಳ ಮುಖ್ಯ, ದುಡಿದು ತಿನ್ನುವುದು ಬಹಳ ಮುಖ್ಯ ಅಂತೇಳಿ ಅವರು ಮತ್ತೆ ತಮ್ಮ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇತ್ಯಾದಿಗಳನ್ನು ಉಲ್ಲೇಖಿಸಿ ಅವರು ಹಿಂಗೆ ಮುಂದುವರಿತಾರೆ. ಇಂಥ ಅನೇಕ ಪ್ರಸಂಗಗಳನ್ನು ಇಲ್ಲಿ ಅವರು ಈ ಪುಸ್ತಕದಲ್ಲಿ, ಮೊದಲಿನ ಪುಸ್ತಕಗಳಲ್ಲಿ ಈಗಾಗಲೇ ಮಾನ್ಯ ಎಸ್ ಎಲ್ ಭೈರಪ್ಪನವರು, ಸಿದ್ಧಲಿಂಗಯ್ಯನವರು, ವಿಶ್ವೇಶ್ವರ ಭಟ್ರು, ಸಿ ಸೋಮಶೇಖರ್ ಎಲ್ಲರೂ ಅಣ್ಣವ್ರ ಬಗ್ಗೆ ಬಹಳ ಒಳ್ಳೊಳ್ಳೆ ಲೇಖನಗಳನ್ನ, ಎಚ್ ಎಸ್ ವೆಂಕಟೇಶಮೂರ್ತಿಯವರು ನಮ್ಮ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು, ಅವರು ಈಗಾಗಲೇ ಇವು ಅತ್ಯುತ್ತಮ, ದಿನಾಲು ಎಲ್ಲರೂ ಓದಬೇಕು, ಎಲ್ಲ ವರ್ಗದವರು, ಎಲ್ಲ ವಯಸ್ಸಿನವರು ಓದಬೇಕಾದಂಥ ಅಣಿಮುತ್ತುಗಳು ಅಂಥೇಳಿ ಅವರು ಹೇಳಿದ್ದಾರೆ. ಆದ್ದರಿಂದ ಇದನ್ನು ಅಣ್ಣವ್ರು ಮುಂದುವರಿಸಬೇಕು. ಪರಮ ಪೂಜ್ಯ ಜಗದ್ಗುರುಗಳವರು ನಮ್ಮ ಈಗ ಆಶೀರ್ವಾದ ಮಾಡಿ ಎಲ್ಲರಿಗೂ ಇಂಥ ಒಂದು ಕೊರೋನಾ ಕಾಲದಲ್ಲಿ ಒಂದು ಸದಾವಕಾಶವನ್ನು, ಪುಣ್ಯ ಕ್ಷಣಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅವರ ಪಾದಾರವಿಂದಗಳಲ್ಲಿ ಮತ್ತೊಮ್ಮೆ ನಾನು ವಂದಿಸಿ ತಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಷಡಕ್ಷರಿ ಅಣ್ಣವರಿಗೆ ಇದೇ ಒಂದು ಸಹೋದರತ್ವದ ವೀರೇಂದ್ರ, ಅರುಣ ಎಲ್ಲ ಕುಟುಂಬದವರು ತಾವು ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನಾನು 4 ಮಾತಾಡ್ತೀನಿ. ನಮಸ್ಕಾರ. ಬುದ್ಧಿ ಅದಕ್ಕೆ ನಾನು ಮಾತಾಡೋಂಗಿಲ್ಲ ಅಂತ ತಿಳ್ಕೊಂಡಿದ್ರಿ ಬುದ್ಧಿ. ನಂದು ಅದು
ದೊಡ್ಡ ಭಾರ. ಹಂಗೆ ನೋಡಿದರೆ ಅವ್ರ ಮುಂದೆ ಭಾಳ ನಾವು ಸಣ್ಣವರು. ಆದಾಗ್ಯೂ ಕೂಡ ಈ ಪುಸ್ತಕವನ್ನು ನಾನು ನಮಗೆ ಅರ್ಪಣೆ ಮಾಡಿದ್ರೆ ನಾವು ಮಾತಾಡೋಂಗಿಲ್ಲ ಅಂತ ತಿಳ್ಕೊಂಡಿದ್ರ ಬುದ್ಧಿ, ಮತ್ತು ನಮ್ಮ ಆಶೀರ್ವಾದ ಆಯಿತು ನನಗೆ ಮತ್ತು ನನ್ನ ಶ್ರೀಮತಿ ಉಮಾದೇವಿಯವರಿಗೆ ಅವರು ಅರ್ಪಿಸಿದ್ದಾರೆ. ಅದೇನಿಲ್ಲ, ದೊಡ್ಡವ್ರದೆಲ್ಲ ದೊಡ್ಡದೇ ಇರ್ತದೆ. ಆದ್ದರಿಂದ ಇದನ್ನು ನಾನು ಪರಮ ಪೂಜ್ಯ ಜಗದ್ಗುರುಗಳ ಮೂಲಕ ಅಣ್ಣವ್ರದ್ದು ಒಂದು ಆಶೀರ್ವಾದ ಅಂತ ನಾವು ದಂಪತಿಗಳಿಂದ ಸ್ವೀಕರಿಸ್ತೀವಿ. ಅವರಿಗೆ ಕೃತಜ್ಞತೆಗಳು. ಎಲ್ಲರಿಗೂ ನಮಸ್ಕಾರ.